ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಚಾನಲ್. ಬೆಳಿಗ್ಗೆ ಎದ್ದಿದ ತಕ್ಷಣ ರಾತ್ರಿ ಇಡ್ಲಿಗೆ ರುಬ್ಬಿಟ್ಟಿದ್ದೆ. ಅದು ಹುಳಿ ಬಂದಿದೆಯಾ ಇಲ್ಲ ಅಂತ ನೋಡಿದೆ ಫಸ್ಟ್ ಎದ್ದಿದ ತಕ್ಷಣ. ಹಾಗೆ ಆದ್ವಿಗೆ ಯಾಕೋ ತುಂಬ ಕೆಮ್ಮಾಗಿತ್ತು. ಒಂದೆರಡು ಕಸ್ತೂರಿ ಮಾತ್ರೆ ತೊಗೊಂಡು ಎದೆ ಹಾಲಲ್ಲಿ ಒಳ್ಳೆಯಲ್ಲಿ ಹಾಕಿಬಿಟ್ಟು ಸ್ವಲ್ಪ ಹೊತ್ತು ನೆನೆಸಿ ಅದನ್ನು ಹಾಕಿ ಸ್ವಲ್ಪ ಕುಡಿಸೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ. ಅವಳು ಕುಡಿಯೋಕ್ಕೆ ತುಂಬ ಒದ್ದಾಡ್ತಾ ಇದ್ಲು, ಆದರೂ ಬಿಡಲಿಲ್ಲ. ಒಂದೆರಡು ಡ್ರಾಪ್ ಆದರೂ ಹೋಗಲಿ ಅಂತೇಳಿ ಹಿಡ್ಕೊಂಡು ಕುಡಿಸ್ತಾ ಇದ್ದೀನಿ. ಎಲ್ಲ ಆಚೆಗೆ ಒಗಿತಾ ಇದ್ಲು. ಅವಳಿಗೆ ಯಾಕೋ ಸ್ವಲ್ಪ ಸಿರಪ್ ಹಾಕ್ತಾಳೆ ಅಮ್ಮ ಅಂತೇಳ್ಬಿಟ್ಟು ಭಯ ಅವಳಿಗೆ. ಇಲ್ಲ ಫಸ್ಟೆಲ್ಲ ಚೆನ್ನಾಗಿ ಕುಡಿಯೋಳು, ಇತ್ತೀಚೆಗೆ ಬರೀ ಸಿರಪೇ ಕುಡಿದು ಹುಷಾರಿಲ್ದಂಗಾಗಿ ಅದರಿಂದ ಸ್ವಲ್ಪ ಹೆದ್ರ್ಕೊಂಡ್ಬಿಟ್ಟಿದ್ದಾಳೆ. ಬರೀ ಸಿರಪೇ ಕುಡಿಸ್ತಾಳೆ ಅವಳು ಅಂತೇಳಿ. ಹೆಂಗೋ ಒಂದೆರಡು ಡ್ರಾಪ್ ಕುಡಿದ್ಲು. ನೋಡೋಣ ಸಾಯಂಕಾಲವರೆಗೂ ಕಡಿಮೆ ಆದರೆ ಪರವಾಗಿಲ್ಲ, ಇಲ್ಲಾಂದರೆ ಯಾವುದಾದ್ರೂ ಸಿರಪ್ ಹಾಕಿ ಕಡಿಮೆ ಮಾಡಬೇಕು. ಗಂಟ್ಲಿಂದ ಕೆಮ್ತಾಳೆ ಪಾಪ. ನಮಗೆ ದೊಡ್ಡವ್ರಿಗೆ ಕೆಮ್ಮಿದ್ರೆ ಆಗಲ್ಲ, ಇನ್ನು ಮಕ್ಕಳು ಪಾಪ ಅಲ್ವಾ. ಹೇಗೋ ಕುಡಿದ್ಲು ಸ್ವಲ್ಪ. ನೋಡೋಣ ಸಾಯಂಕಾಲವರೆಗೂ ಹೆಂಗಿರುತ್ತೆ ಅಂತ. ಆ ದಿನ ಸ್ವಲ್ಪ ಆಟ ಆಡೋಕ್ಕೆ ಬಿಟ್ಬಿಟ್ಟು ಬಾಗಿಲು ಸಾರಿಸಿ ಸ್ವಲ್ಪ ಗಿಡಗಳಿಗೆಲ್ಲ ನೀರು ಹಾಕಿ ಬೊಟ್ಟಿಡೋಣ ಅಂತ ಹೋದೆ ಆಚೆ. ನಮಗೆ ದಿನ ಇದೇ ಕೆಲಸ ಆಗುತ್ತೆ, ಅವಳನ್ನ ಆಟ ಆಡೋಕ್ಕೆ ಬಿಟ್ಬಿಟ್ಟು ಮನೆ ಕೆಲಸ ಮಾಡ್ಕೊಳ್ಳೋದು. ಪಾಪ ಅಮ್ಮ 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 ಅಂತಿರ್ತಾಳೆ. ಅವಳನ್ನ ಮಾತಾಡಿಸ್ಕೊತ ಕೆಲಸ ಮಾಡ್ಕೋಬೇಕು. ಒಬ್ಬರೇ ಇದ್ದರೆ ಇಷ್ಟೇ, ಕೆಲಸ ಮಾಡ್ಕೊತ ಮಕ್ಕಳನ್ನು ಮಾತಾಡಿಸ್ಕೊತ ಅವ್ರನ್ನೂ ನೋಡ್ಕೊತ ಇರಬೇಕು. ಹಾಗೆ ದಿನಾಲೂ ಇದೇ ರೊಟೀನ್ ಆಗೋಗಿದೆ ನನಗೆ. ಆಚೆ ಬಿಸಿಲು ಥರ ಲೈಟ್ ಥರ ಹೊಡಿತಾ ಇತ್ತು ಬೆಳಿಗ್ಗೆ ಚೆನ್ನಾಗಿತ್ತು ಇವತ್ತು ಬಿಸಿಲು. ಗಿಡಗಳಿಗೆಲ್ಲ ಡೈರೆಕ್ಟ್ ಗಿಡಗಳಿಗೆಲ್ಲ ಬೀಳ್ತಾ ಇದೆ. ಹಾಗೆ ನನಗೂ ಯಾಕೋ ಗಂಟಲೆಲ್ಲ ಕಿಚ್ಚು ಅಂತ ಇತ್ತು. ಬಿಸಿನೀರು ಕಾಯಿಸ್ಕೊಂಡು ಒಂದು ಗ್ಲಾಸ್ ಬಿಸಿನೀರು ಕುಡಿದೆ. ನೋಡಿ ಆದ್ವಿ ಹೆಂಗೆ ನೋಡ್ತಿದ್ದಾಳೆ. ಆದ್ವಿನ ಮಲಗಿಸಿ ಅಡುಗೆ ಮಾಡೋಣ ಅವಳು ಎದ್ದಳೋ ಅಷ್ಟೊತ್ತಿಗೆ ಅಂತ ಹೇಳ್ಬಿಟ್ಟು ಹೋಗಿ ಇಡ್ಲಿ ಪಾತ್ರೆಗೆ ಹಿಟ್ಟು ಹಾಕ್ಬಿಟ್ಟು ಇಡ್ಲಿಗಿಟ್ಟೆ. ಅವಳು ಎಲ್ಲೋ ಅಷ್ಟರಲ್ಲಿ ಮಾಡಬೇಕು, ಇಲ್ಲ ಅಂದರೆ ಮತ್ತೆ ಕೈ ಬಿಡಲ್ಲ ನನಗೆ. ಇದು ನಮ್ಮ ಮನೇಲಿ ಸೆಕೆಂಡ್ ಟೈಮ್ ಇಡ್ಲಿ ಮಾಡ್ತಾ ಇರೋದು. ಇಡ್ಲಿ ಪಾತ್ರೆ ತೊಗೊಂಡಾದ್ಮೇಲೆ 2ನೇ ಸರಿ ಮಾಡ್ತಾಯಿದ್ದೀನಿ. ಚೆನ್ನಾಗಿತ್ತು. ನಮ್ಮ ಚಿಕ್ಕ ಫ್ಯಾಮಿಲಿಗೆ ಚಿಕ್ಕ ಇಡ್ಲಿ ಪಾತ್ರೆ, ಅದನ್ನು ಬಟನ್ ಇಡ್ಲಿ ಪಾತ್ರೆ ಅಂದ್ರಲ್ಲ ಆ ಥರ ಚಿಕ್ಕಗಿರುತ್ತೆ, ಚೆನ್ನಾಗಿರುತ್ತೆ, ಚೆನ್ನಾಗಿ ಬರುತ್ತೆ ಇಡ್ಲಿನೂ. ಪ್ಲೇಟ್ಗೆಲ್ಲ ಹಿಟ್ಟು ಹಾಕ್ಬಿಟ್ಟು ಮತ್ತೆ ಅದರಲ್ಲಿ ಇಡ್ತಾಯಿದ್ದೀನಿ. ಅದು ಒಂಥರ ವಿಸಿಲ್ ಬಂದಂಗೆ ಗಾಳಿ ಬರುತ್ತೆ ಮೇಲ್ಗಡೆ, ಅವಾಗ ಗೊತ್ತಾಗುತ್ತೆ ಅದು ಆಗಿದೆ ಚೆನ್ನಾಗಿ ಅಂತ ಹೇಳ್ಬಿಟ್ಟು. ಅವಾಗ ತೆಗೆದ್ರೆ ಆಯಿತು. ಇಡ್ಲಿಗೆ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ಬೇಳೆ, ಒಂದಿಷ್ಟು ಬೆಳ್ಳುಳ್ಳಿ, 4 ಟೊಮೊಟೊ, 2 ಈರುಳ್ಳಿ ಹಾಕಿ ಒಂದು ಸ್ವಲ್ಪ ಲಾಸ್ಟಲ್ಲಿ ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಒಂದು ಸ್ವಲ್ಪ ನೀರು ಹಾಕಿ, ಒಂದು ಸ್ವಲ್ಪನೇ ನೀರು ಹಾಕಬೇಕು, ಇಲ್ಲಾಂದರೆ ಆಚೆ ಬರುತ್ತೆ ಎಲ್ಲ. ಒಂದು 3 ವಿಜಿಲ್ ಕೂಗಿಸ್ಕೊಬೇಕು. ಆದ್ವಿ ಎದ್ದೇ ಬಿಟ್ಲು ನೋಡಿ. ಅಮ್ಮ ಅಂತಿರ್ತದೆ. ಮಾತಾಡ್ಸಿದ್ರೆ ಹಂಗೆ ಸ್ಮೈಲ್ ಮಾಡ್ತಾಳೆ ಸುಬ್ಬಿ. ಬೆಳಿಗ್ಗೆ ಅದು ಕಸ್ತೂರಿ ಮಾತ್ರ ಇದ್ರು ನನ್ನ ಮೇಲೆ ಮುನ್ಸ್ಕೊಂಡಿದ್ದಾಳೆ. ಹಂಗಿದ್ದಾಳೆ, ಮಾತಾಡ್ತಾನೂ ಇಲ್ಲ. ಮಾತಾಡ್ಸಿದ್ರೆ ಮುಖ ಎಲ್ಲ ಉದಿಸ್ಕೊಂಡು. ಇನ್ನೇನು ಸಾಂಬಾರ್ಗೆ ಇಟ್ಟಿದ್ದು ವಿಜಿಲ್ ಬರ್ತಾ ಇದೆ. ಈ ಕಡೆ ಇಡ್ಲಿನೂ ಆಯಿತು, ಇನ್ನು ತೆಗಿಬೇಕಷ್ಟೆ. ಓಕೆ ಹಂಗಿರೋದು ಮುನ್ಸ್ಕೊಂಡಿದ್ಯಾ ನನ್ನ ಮೇಲೆ? ಮುನ್ಸ್ಕೊಂಡಿದ್ಯಾ? ಸಾಂಬಾರ್ದು ವಿಜಿಲ್ ಹೋಗೋವರೆಗೂ ಹಂಗೆ ಬಿಟ್ಬಿಟ್ಟು ಇಡ್ಲಿ ತೆಗೆದು ನೋಡ್ತಾ ಇದ್ದೀನಿ. ಪ್ಲೇಟ್ನ ಎಲ್ಲ ಆಚೆ ಸ್ವಲ್ಪ ತೆಗೆದಿಟ್ಟು ಅದು ಆರಿದ್ಮೇಲೆ ಇಡ್ಲಿ ತೆಗೆದ್ರೆ ಚೆನ್ನಾಗಿ ಬರುತ್ತೆ, ಇಲ್ಲಾಂದರೆ ಹಂಗೆ ಅಂಟ್ಕೊಂಡೇ ಇರುತ್ತೆ. ಅದಕ್ಕೆ ಪ್ಲೇಟ್ಸ್ ಎಲ್ಲ ಆಚೆ ತೆಗೆದಿಡ್ತಾ ಇದ್ದೀನಿ. ಡ್ಯಾನ್ಸ್ ಅದು ಮ್ಯೂಸಿಕ್ ಬರೋದ್ರಲ್ಲಿ ಆಟ ಆಡ್ತಾ ಇದ್ದಾಳೆ. ಹೊಡೆದು ಆಟ ಆಡ್ತಾಳೆ ಅದರಲ್ಲಿ. ಇಡ್ಲಿ ಪ್ಲೇಟ್ಸ್ ಎಲ್ಲ ನೀಟಾಗಿ ಆಡ್ಕೊಂಡಿತ್ತು. ಇಡ್ಲಿ ತೆಗ್ಯೋಣ ಅಂತ ತೆಗಿತಾ ಇದ್ದೀನಿ ಈಗ.
ಚೆನ್ನಾಗಿ ಬಂದಿತ್ತು. ಫುಲ್ ಸಾಫ್ಟಾಗಿತ್ತು ಇಡ್ಲಿ. ಸಾಂಬಾರ್ಗೆ ಇಟ್ಟಿದ್ದು ವಿಜಿಲ್ ಬಿಟ್ಟಿತ್ತು. ಅದನ್ನು ಸ್ವಲ್ಪ ನೀರನ್ನೆಲ್ಲ ಸ್ವಲ್ಪ ಬಸ್ಕೊಂಡು ಅದನ್ನು ಮಸ್ಕೊಬೇಕು. ಚೆನ್ನಾಗಿ ಮಸ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಹಾಕಿರ್ತೀವಲ್ಲ ಅದೆಲ್ಲ ನುಣ್ಣಗೆ ಹಾಕಬೇಕು. ಅಲ್ಲಿವರೆಗೂ ಮಸ್ಕೊಂಡು ಸ್ವಲ್ಪ ಸಾಸಿವೆ, ಜೀರಿಗೆ, ಎಣ್ಣೆ, ಈರುಳ್ಳಿ ಹಾಕಿ ಒಗ್ಗರಣೆ ಮಾಡ್ಕೊಳ್ಳೋದಷ್ಟೇ. ಚೆನ್ನಾಗಿರುತ್ತೆ ಸಾಂಬಾರು ಇದು ಇಡ್ಲಿಗೆ ಮತ್ತು ಅನ್ನಕ್ಕೂ ಚೆನ್ನಾಗಿರುತ್ತೆ. ಬೇಗ ಆಗೋಗುತ್ತೆ ಈ ಸಾಂಬಾರು, ಅದಕ್ಕೆ ನಾನು ಯಾವಾಗೂ ಮಾಡ್ತಾಯಿರ್ತೀನಿ. ಸಾಂಬಾರು ಕುದಿಯುವಾಗ ಒಂದು ಸ್ಪೂನ್ ಸಾಂಬಾರು ಪೌಡ್ರ್ ಹಾಕ್ಕೋಬೇಕು. ಮುಂಚೆ ಏನು ಖಾರ ಹಾಕ್ಕೊಂಡಿರಲ್ವಲ್ಲ, ಸ್ವಲ್ಪ ನೋಡ್ಕೊಂಡು ಜಾಸ್ತಿನೇ ಹಾಕ್ಕೋಬೇಕು. ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ತಿರುಗಿಸ್ಕೊಂಡು ಸ್ವಲ್ಪ ಕುದಿಸ್ಬೇಕು. ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಬಿಟ್ಟರೆ ಆಗೋಯ್ತು ಸಾಂಬಾರು. ತುಂಬ ಚೆನ್ನಾಗಿರುತ್ತೆ. ಆದರೆ ಇಡ್ಲಿ ತಿನ್ಸೋಣ ಅಂತೇಳಿ ಇಡ್ಲಿನೂ ಸ್ವಲ್ಪ ಸಾಂಬಾರು ತೊಗೊಬಂದು ತಿನ್ನಿಸ್ತಾ ಇದ್ದೀನಿ. ತಿಂತಾ ಇದ್ದಾಳೆ ಸ್ವಲ್ಪ ಆಟ ಆಡ್ಕೊಂಡು ಹಂಗೆ. ಇಡ್ಲಿ ಆದರೆ ಒಂಚೂರು ತಿಂತಾಳೆ, ಇನ್ನು ಬೇರೆದಾದರೆ ಬಾಯಿ ತೆಗಿಯಲ್ಲ. ನೋಡಿ ಹಿಂಗೆ ನೋಡ್ತಾಳೆ ನನಗೆ. ಚೆನ್ನಾಗಿ ಊಟ ಮಾಡಿದ್ಲು. ಮಕ್ಕಳು ನೆಮ್ಮದಿಯಾಗಿ ಯಾವತ್ತು ಊಟ ಮಾಡ್ತಾರೋ ಅವಾಗೆ ನಾವು ನೆಮ್ಮದಿಯಾಗಿರೋದು ತಾಯಂದಿರು. ಇಲ್ಲ ಅಂದರೆ ಮನಸ್ಸಲ್ಲಿ ಮಕ್ಕಳು ಊಟನೇ ಮಾಡಲಿಲ್ವಲ್ಲ, ತಿನ್ನಲೇ ಇಲ್ವಲ್ಲ ಅನ್ನಿಸ್ತಾ ಇರುತ್ತೆ. ನನಗಂತೂ ಆದ್ವಿ ವಿಷಯದಲ್ಲಿ ತುಂಬ ಇದು, ಯಾಕಂದರೆ ಯಾವಾಗ ಊಟನೇ ಮಾಡಲ್ಲ ಅವಳು. ಊಟದ ವಿಷಯದಲ್ಲಿ ತುಂಬ ಕಾಡಿಸ್ತಾಳೆ. ಅಪ್ಪ ಅನಿಸುತ್ತೆ. ಹಂಗೋ ಹಿಂಗೋ ಇಡ್ಲಿ ತಿಂದು ಇವತ್ತು ಸ್ವಲ್ಪ ಸಮಾಧಾನ ಆಯಿತು ನನಗೆ. ಹಿಂಗೆ ಚೆನ್ನಾಗಿ ಎಲ್ಲನೂ ತಿನ್ಕೊಂಡಿದ್ರೆ ಅದಕ್ಕಿಂತ ಇನ್ನೇನು ಬೇಡಪ್ಪ ನನಗೆ ಅನಿಸ್ತದೆ. ಅಷ್ಟೊಂದಿದು ಊಟ ಮಾಡ್ಕೊಂಡು ಚೆನ್ನಾಗಿದ್ರೆ ಸಾಕು ಅವಳು. ಮಧ್ಯಾಹ್ನ ಆಗಿತ್ತು ನೋಡಿ, ಆದ್ವಿ ಮಲ್ಕೊಂಡಿದ್ದಾಳೆ. ಮಕ್ಳಿಗಿರೋ ಮನೆ ಅಂದರೆ ಇಷ್ಟೇ ಅಲ್ವಾ, ಎಲ್ಲಂದ್ರೆ ಅಲ್ಲೇ ಏನಂದ್ರೆ ಅಲ್ಲೇ ಬಿದ್ದೋಗಿರುತ್ತೆ. ಏನು ಮಾಡೋಕ್ಕಾಗಲ್ಲ ಅಷ್ಟೇ. ಮಕ್ಳಿಗೆ ಏನು ಗೊತ್ತಾಗಬೇಕು ಪಾಪ, ಎಲ್ಲ ಎತ್ತೆತ್ತಾಕ್ತಾ ಇರ್ತಾರೆ. ಪಾಪ ಮಲ್ಕೊಂಡಿದ್ದಾಳೆ. ಸಂಜೆ 4 ಗಂಟೆ ಆಗಿತ್ತು. ನಮ್ಮ ಅಕ್ಕ ಕೆಲಸದಿಂದ ಬಂದಳು. ಅವ್ರ ಮನೆ ಹತ್ರ ಹೋಗಿಬಿಟ್ಟು ಮತ್ತೆ ಇನ್ನೊಂದು ಅಕ್ಕವ್ರ ಮನೆ ಹತ್ರ ಹೋಗಿ ಮತ್ತೆ ವಾಪಸ್ ಬಂದ್ವಿ. ಅಷ್ಟರಲ್ಲಿ 7 ಗಂಟೆ 7:15 ಆಗ್ತಾಯಿತ್ತು. ಬಂದು ಬೆಳಗ್ಗೆದು ಸ್ವಲ್ಪ ಸಾಂಬಾರು ಇದೆ ಅಂತೇಳಿ ಅದ್ರ ಜೊತೆ ಸ್ವಲ್ಪ ಎಗ್ಜುರ್ಜಿ ಸ್ವಲ್ಪ ರೈಸು ಮಾಡಿದೆ. ರೈಸ್ ಆದ್ವಿಗೆ ಊಟ ಮಾಡಿಸಿ ನಾನು ಸ್ವಲ್ಪ ಊಟ ಮಾಡಿಬಿಟ್ಟು ಪಾತ್ರೆ ತೊಳೆದು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ಆದ್ವಿಗೆ ನಿದ್ದೆ ಬರ್ತಾಯಿದೆ ಅಂತೇಳಿ ಆದ್ವಿನ ಮಲಗಿಸ್ಬಿಟ್ಟೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.